ಈ ವಿಡಿಯೋ ಹೆಣ್ಮಕ್ಳಿಗೆ, ಎಸ್ಪೆಷಲಿ ಮದುವೆ ಆಗಕ್ಕೆ ಹೊರಟಿರೋ ಹೆಣ್ಮಕ್ಳಿಗೆ. ಸೊ ನಿಮ್ಮ ಹತ್ರ ಏನಾದ್ರು ಆಪ್ಷನ್ ಇದ್ರೆ, ಜಾಬ್ ಕಂಟಿನ್ಯೂ ಮಾಡೋದು ಅಥವಾ ಇನ್ನು ಲೆವೆಲ್ ಅಪ್ ಮಾಡೋ ಆಪ್ಷನ್ ಇದ್ರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಇಟ್ಸ್ ನಾಟ್ ಜಸ್ಟ್ ಬಿಕಾಸ್ ಯು ಹ್ಯಾವ್ ಟು ಬಿ ಇಂಡಿಪೆಂಡೆಂಟ್ ವುಮೆನ್, ಯು ಹ್ಯಾವ್ ಟು ಬಿ ಸ್ಟ್ರಾಂಗ್ ಎನಫ್ ಟು ಟೇಕ್ ಕೇರ್ ಆಫ್ ಯು. ಅಂದ್ರೆ ಗೊತ್ತಿಲ್ಲ ನಿಮ್ಮ ಸೋ ಕಾಲ್ಡ್ ಜೆಂಟಲ್ಮೆನ್ ಹಸ್ಬೆಂಡ್ ನಾಳೆ ಹೆಂಗ್ ರಿಯಾಕ್ಟ್ ಮಾಡ್ತಾನೆ, ಅಥವಾ ನಿಮ್ಮ ಸೋ ಕಾಲ್ಡ್ ಬಾಯ್ ಫ್ರೆಂಡ್ ಅಥವಾ ಬೆಸ್ಟ್ ಫ್ರೆಂಡ್ ಅಥವಾ ನಿಮಗೆ ಯಾರೇ ಇರ್ಬೋದು, ಒಂದು ಮೇಲ್ ಎನರ್ಜಿ ಇರುತ್ತಲ್ಲ, ನಿಮ್ ಜೊತೆ ಹೇಗ್ ರಿಯಾಕ್ಟ್ ಮಾಡ್ತಾನೆ, ಹೇಗ್ ರಿಯಾಕ್ಟ್ ಮಾಡಬಹುದು ಇನ್ ಫ್ಯೂಚರ್, ಯು ಹ್ಯಾವ್ ಝೀರೋ ಐಡಿಯಾ. ಆಯ್ತಾ? ಅಟ್ಲೀಸ್ಟ್ ನಿಮ್ಮ ಬೇಸಿಕ್ ನೀಡ್ಸ್ ನ ಟೇಕ್ ಕೇರ್ ಮಾಡೋದಕ್ಕೆ ನಿಮಗೆ ಒಂದು ಇನ್ಕಮ್ ಸೋರ್ಸ್ ಇರಬೇಕು. ನೀವು ಅವನಿಗೆ ಹೆಲ್ಪ್ ಮಾಡೋದೇ ಬೇಡ, ನಿಮ್ಮ ನೀಡ್ಸ್ ನ ಫುಲ್ಫಿಲ್ ಮಾಡೋ ತರ ಇದ್ರೆ ದಟ್ ವಿಲ್ ಸೇವ್ ಯು ವೆನ್ ಯು ಹ್ಯಾವ್ ಎ ವರ್ಸ್ಟ್ ಸಿನಾರಿಯೋ. ಬೈ ಚಾನ್ಸ್ ಹಸ್ಬೆಂಡ್ ಡೆತ್ ಆಗೋಯ್ತು, ಅವ್ರದ್ದೇನೋ ಕೆಲಸ ಹೋಯ್ತು, ಏನೋ ಸೈಕೋ ತರ ಬಿಹೇವ್ ಮಾಡಕ್ ಶುರು ಮಾಡ್ದ, ಬೈ ಚಾನ್ಸ್ ಇನ್ನೊಂದೇನೋ ಆಕ್ಟಿವಿಟಿ ಶುರು ಮಾಡ್ದ, ಆಮೇಲೆ ನಿಮಗೆ ಅದು ಹರ್ಟ್ ಆಗುತ್ತೆ, ನೀವು ಇರೋದಕ್ಕೆ ಇಷ್ಟ ಆಗಲ್ಲ. ಎಲ್ಲಾದ್ರೂ ಏನ್ ಗೊತ್ತಾ, ನಿಮ್ಮ ಫಿನಾನ್ಷಿಯಲ್ ನೀಡ್ಸ್ ಫುಲ್ಫಿಲ್ ಆಗ್ಬೇಕು. ಆ ಫಿನಾನ್ಷಿಯಲ್ ನೀಡ್ಸ್ ಫುಲ್ಫಿಲ್ ಆಗಿಲ್ಲ ಅಂದ್ರೆ ನಿಮ್ ಲೈಫ್ ನರಕ ಆಗತ್ತೆ. ಯಾಕೆಂದ್ರೆ ಅವರು ನಿಮ್ಮನ್ನ ಫುಟ್ಬಾಲ್ ಆಟಾಡ್ಸಂಗ್ ಆಟಾಡ್ಸ್ಬಿಡ್ತಾರೆ. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾನು ಸುಮಾರು ಜನ ಕ್ಲೈಂಟ್ ಜೊತೆ ಮಾತಾಡಿದಾಗ ಆಗಿರೋ ಎಕ್ಸ್ಪೀರಿಯನ್ಸ್ ಇದು. ಸೊ ನೀವು ಇನ್ ಕೇಸ್ ವರ್ಸ್ಟ್ ಸಿನಾರಿಯೋಸ್ ಬರಬಾರ್ದು ಅಂದ್ರೆ, ವೆನ್ ಎವರ್ ಯು ಹ್ಯಾವ್ ಎ ಚಾನ್ಸ್ ಅಥವಾ ಪಾಸಿಬಿಲಿಟಿ ಇದ್ರೆ ಕೆಲಸ ಮಾಡೋದು ಅಥವಾ ಕೆಲಸ ಸಿಗೋ ಚಾನ್ಸ್ ಇದ್ರೆ ದಯವಿಟ್ಟು ಕೆಲಸ ಮಾಡಿ. ನೀವು ಪ್ರೊಫೆಷನಲ್ ಕರಿಯರ್ ಮೇಲೆ ಫೋಕಸ್ ಮಾಡಿ ವೈಲ್ ಯು ಆರ್ ಬ್ಯಾಲೆನ್ಸಿಂಗ್ ಫ್ಯಾಮಿಲಿ. ನೀವೇನ್ ಬರೀ ಕೆಲಸ ಮಾಡ್ಕೊಂಡೆ ಇಂಡಿಪೆಂಡೆಂಟ್ ವುಮೆನ್ ಆಗಿ ಅಂತ ಹೇಳ್ತಿಲ್ಲ. ನೀವು ನಿಮ್ಮ ಫ್ಯೂಚರ್ ನ ಸೆಕ್ಯೂರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯೋಚನೆ ಮಾಡಿ.